ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ SR ಟೆಕ್ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರು 2024 ಮತ್ತು 25 ಅಂದರೆ 2024-25ರಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇನ್ನೂ ಬಂದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ 2024 ಮತ್ತು 25ಅಲ್ಲಿ ಯಾರೆಲ್ಲ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರು ಅವರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಬಂದಿದೆ. ಸೊ ಸ್ವಲ್ಪ ಜನ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಅದೇನಪ್ಪ ಪ್ರಾಬ್ಲಮ್ ಅಂದರೆ, ನೀವು ಈ ಸ್ಕ್ರೀನ್ಶಾಟ್ನ ಗಮನಿಸ್ತಾ ಇರ್ಬೋದು. ಸೊ ಇದರಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಅನ್ನೋದು ನೋ ಅಂತ ಇದೆ. ಅದೇ ಥರ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅವೈಟೆಡ್ ಅಂತ ಇದೆ. ಮತ್ತು ಇಲ್ಲಿ ನಿಮಗೆ ಪೇಮೆಂಟ್ ಡೀಟೇಲ್ಸಲ್ಲಿ ಎಲ್ಲನೂ ಕೂಡ ನೋ ರೆಸ್ಪಾನ್ಸ್ ಅಂತ ಇದೆ. ಸೊ ಈ ಥರ ಒಂದು ಸ್ಟೇಟಸ್ಸು ಯಾರಿಗೆಲ್ಲ ತೋರಿಸ್ತಾ ಇದೆ, ಸೊ ಅವರು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನೂ ಯಾರ್ಯಾರು ಸ್ಕಾಲರ್ಶಿಪ್ ಬಂದಿಲ್ಲ ಅವರು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ಥರ ಪ್ರಾಬ್ಲಮ್ ಇದ್ದಾಗ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಒಂದು ಕಾಲೇಜು ಯಾವ ಡಿಸ್ಟಿಕ್ಗೆ ಅಥವಾ ತಾಲೂಕಿಗೆ ಸೇರುತ್ತೆ ಆ ತಾಲೂಕು ಅಥವಾ ಡಿಸ್ಟಿಕ್ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ಗೆ ನೀವು ಹೋಗ್ಬಿಟ್ಟು ಅಲ್ಲಿ ನೀವು ಅವ್ರನ್ನ ಕೇಳಬೇಕು, ಏನಾಯಿತು ನಂದು ಸ್ಕಾಲರ್ಶಿಪ್ಪು ಯಾಕೆ ಬಂದಿಲ್ಲ ಅಂತ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಆವಾಗ ಅವರು ನಿಮ್ಮದು ಸ್ಟೇಟಸ್ ಏನಂತ ಇದೆ, ನಿಮಗೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಥವಾ ನಿಮ್ಮದು ಅಪ್ರೂವ್ನೇ ಆಗಿಲ್ವ ಏನಂತ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಸೊ ಆ ಇನ್ಫಾರ್ಮೇಷನ್ ಮೇಲೆ ನೀವು ಬೇಕಾದರೆ SSP ಸ್ಕಾಲರ್ಶಿಪ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ಅವ್ರಿಗೆ ನೀವು ಕಾಲ್ ಮಾಡಿ ಬೇಕಾದರೆ ಬೇಗ ಸ್ಕಾಲರ್ಶಿಪ್ ಬರೋ ಥರ ನೀವು ಅವ್ರನ್ನ ಕೇಳ್ಕೊಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.